ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ज्ञान गुण सागर जय कपेसति लोक उजागर दूत अतुलित बलधाम. ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಅತ್ತ ಕಳಶಾರಾಧನೆ, ಇತ್ತ ಮಹಾಯಜ್ಞ. ಗರ್ಭಗುಡಿಯಲ್ಲಿ ಸ್ವಾಮಿ ವಿರಾಜಮಾನನಾಗಿ ದರ್ಶನಗೊಳ್ಳಲಿಕ್ಕಾಗಿ ಕಾತುರದಿಂದ ಕಾಯ್ತಿದ್ದಾನೆ. ಬಹಳ ಹೆಮ್ಮೆಯಿಂದ ಹೇಳಬಹುದು ನಾವು, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದಂತಹ ಹನುಮ ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸದ್ಭಕ್ತನಾಗಿದ್ದಾನೆ ಅಂತ. ಇವತ್ತು ನಡೀತಿರ್ತಕ್ಕಂತಹ ಕುಂಭಾಭಿಷೇಕದ ಈ ಶುಭ ಮುಹೂರ್ತಕ್ಕಾಗಿ ಇವತ್ತು ಸ್ವಾಮಿಗೆ ನಡೀತಕ್ಕಂಥ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾದ ಪೂಜಾನುಷ್ಠಾನವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಾರ್ಗಶಿರ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮಾರ್ಗಶಿರ ಮಾಸ ಪ್ರಾರಂಭ ಆಯಿತು. ಹಾಗಾಗಿ ಈ ಮಾಸದ ವೈಶಿಷ್ಟ್ಯತೆ ಏನು, ಈ ಮಾಸದಲ್ಲಿ ಕ್ರಮಬದ್ಧವಾಗಿ ಮಹಾಲಕ್ಷ್ಮಿಯ ವ್ರತಾನುಷ್ಠಾನವನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ಗುರುಜರು ತಿಳಿಸ್ಕೊಡ್ತಾರೆ. ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನು ಸಲ್ಲಿಸಲಾಗುತ್ತೆ ಗುರುಜರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ. ಹಾಗಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಪ್ಪದೇ ವೀಕ್ಷಿಸಿ ಮತ್ತು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜಾರಾಧನೆಯನ್ನು, ಪೂಜಾ ಕೈಂಕರ್ಯವನ್ನು ಸಲ್ಲಿಸಿ ಅಂತ ಹೇಳ್ತಾ, ಇನ್ನು ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ಪಂಚಮುಖಿ ನೂತನ ಆಂಜನೇಯ ಸ್ವಾಮಿ ದೇವಾಲಯದ ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಜೊತೆಗೆ ಹೋಮ ಕಾರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಒಳಿತಾಗಲಿ ಅನ್ನುವಂಥ ಸದುದ್ದೇಶದಿಂದ ಸಲ್ಲಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಇಲ್ಲಿ ವೇದಿಕೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಗುರುಜರು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಇದಾದ ನಂತರ ಶನಿವಾರದ ಕಾರ್ಯಕ್ರಮದಲ್ಲಿ ನಾವು ನೋಡೋದು ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಇರುವಂತಹ ಬಹಳ ಪುರಾತನವಾಗಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅಂತ. ಇಲ್ಲಿ ಕೂಡ ವಿಶೇಷವಾದಂತಹ ಶ್ರದ್ಧೆ ಭಕ್ತಿಯಿಂದ ಸಲ್ಲಿಸಲಾದಂತಹ ಪೂಜಾ ಕೈಂಕರ್ಯವನ್ನು ವೀಕ್ಷಿಸಬಹುದು. ಜೊತೆಗೆ ಗುರುಜಿಯವರು ಏನು ಮಾತನಾಡಿದ್ದಾರೆ, ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ದಾರೆ, ಇದನ್ನು ಕೂಡ ತಿಳ್ಕೊಳ್ಬೋದು. ಹಾಗಾಗಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ನೂತನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಕಾರ್ಯಕ್ರಮ, ಜೊತೆಗೆ ಕಲಾಸಿಪಾಳ್ಯದಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ತಪ್ಪದೆ ಇದೇ ಬರುವ ಶನಿವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ನಿಮ್ಗೆ ಗೊತ್ತಿದೆ
08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ನೀವು ಕರೆ ಮಾಡಿ ಗುರು ಜೊತೆಗೆ ನೇರವಾಗಿ ಮಾತಾಡಬಹುದು. ಪತ್ರಗಳನ್ನು ಬರೆಯುವಂಥವರು ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು 9538868222 9538868222 ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ದೃಶ್ಯ ದರ್ಪಣ ವಿಭಾಗಕ್ಕೆ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಡ್ಬಹುದು. ಇನ್ನು ಗುರುಜರನ್ನ ನೇರವಾಗಿಯೇ ಭೇಟಿಯಾಗಬೇಕು, ಅಪಾಯಿಂಟ್ಮೆಂಟ್ ಹೇಗೆ ತಗೊಳ್ಳೋದು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳು ಮೊದಲನೇದಾಗಿ 9450509759 9482509759 ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿಯಾಗಿ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಪಡೆದುಕೊಳ್ಳಿ, ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಮಾರ್ಗಶಿರ ಮಾಸದ ಶುಭ ಗುರುವಾರದ ಈ ಶುಭ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಈಗ ಕೊಲ್ಹಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡ್ಕೊಂಡು ಬರೋಣ. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। हिरण्यवर्णां हरिणीं स्वर्णरजतस्रजां चन्द्रां हिरण्मयीं लक्ष्मीं जातवेदो आवह ताम आवह जातवेदो लक्ष्मीर्मनपगामिनीं यस्यां हिरण्यविन्देहं गामश्वं वृषानहम् अश्वपूर्वान् रथपद्भ्यामस्तिनाथः प्रमोदिनीं श्रियं देवीं मुहुःपयीं श्रीर्मादेवीं श्रुतां कांसोस्मितां हिरण्यप्राकाराम् आर्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां त्वामिहोपत्वये श्रियं चन्द्रां प्रभासां विशताज्वलन्तीं श्रियं लोके देवजिष्ठामुदारां त्वां पद्मिनीं शरणमहं प्रपद्यें सुदरसरसीं नमः। अग्ने त्वन्पारयानव्यो अस्मान् स्वस्तिव्रतदुर्गाणि विश्वां पोष्ठवत्वीं बहुदारभुवीं भवादोकायतनीयाः। ओं नमो रातपते नमो गणपते नमः प्रमदपते नमस्ते स्थूलंबोदराय एकदंताय सर्वविघ्नविनाशिने नमस्ते शुभसुदाय श्रीवरदमूर्तये नमो नमः। महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओं जातवेदसे सर्वां सोमरातीतो निदहाति वेदाः सनः पर्षति दुर्गाणि विश्वानावेव सिन्धुं दुरितात्यग्निः त्वामग्निवर्णां तमसाज्वलन्तीं वैलोचनीं कर्मफले सुष्टां दुर्गां देवीगुं शरणमहं प्रपद्ये। सरसिझनिलयीं सरोजहस्तीं धवलतरागुं शगन्धमाल्यशोभे भगवति हरिवल्लभे मनोज्ञे मनो त्रिभुवनभूतिकरि प्रसीद मुख्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवीं नमाम्यच्युतवल्लभां। महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओं श्रीं महालक्ष्मी नमः। ओं ऐं ह्रीं श्रीं ओं मूलप्रकृते नमः विकृत्यै नमः विद्याय नमः सर्वभूताय नमः श्रद्धाय नमः वित्ते नमः सर्भ्ये नमः प्रभात्मिके नमः वाचे नमः पद्मारे नमः शुचे नमः स्वाहाय नमः सुधाय नमः धन्ये नमः हिरण्यप्राकाराय नमः समुद्रतनीय नमः जय नमः मंगलाय नमः विष्णुक्षस्थलाय नमः विष्णुपत्न्यै नमः प्रसन्नाक्षय नमः नारायण संस्कृताय नमः दारिद्र्यध्वंसन्ये नमः प्रीतिपुष्टिकरणे नमः शुक्लमाल्यामृतये नमः श्रिये नमः भास्कर्ये नमः बिल्वपत्रलिया नमः वराहे नमः यशस्विन्ये नमः उदारंगाय नमः हरिण्ये नमः हेमलताय नमः धनधान्यकरे नमः सिद्धये नमः स्वर्णबालाय विष्णुये नमः महाकाली महालक्ष्मी नमः ललिताय नमः श्रीमते नमः चक्रेश्वरी नमः बालात्रिपुरसुन्दरी नमः श्रीमते नमः महामूर्ति नमः विष्णुवाहिनी नमः महारूपाय नमः ओं अर्धांगस्वरूपिण्ये नमः महारूपाय नमः कालाय नमः गुणातीताय नमः निरञ्जनाय नमः ओं सर्वमंगले नमः श्रीमते नमः जगन्मातृकाय नमः जगदीश्वरिण्ये नमः महामूर्ते नमः इष्टप्रदात्रे नमः सरसिधनये नमः ओं सरसिधत्रे नमः श्रीमते नमः जगन्मातृकाय नमः। ಒಲಿದೆಯಾತಕಮ್ಮ
ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರೀಂ ಚ ವರಸದಾಂ ದೌತಾಂ ದರಿತ್ರೋಜ್ವಲಾಂ ವಂದೇ ಪ್ರಸ್ಥಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಯ ನಮಃ, ದಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಓಂ ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೀಶಿ ನಮಃ, ನವದುರ್ಗಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ನಮಃ. ಓಂ ಮಹಾಕಾಳಿ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸಜನನೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಮುಟ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾನ್ ತ್ವಾಮಿಹೋಪತ್ವಯೇ ಶ್ರೀಂ ಶ್ರೀಂ ಅಂಬಾಯ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಅಂಬಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತೆ. ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಈ ಮಾಸದ ಪ್ರಥಮ ದಿನ ಅಂದರೆ ಇವತ್ತೇ ಮೊದಲು. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಗುರುಗಳ ಅನುಗ್ರಹ ಪಡಿತಕ್ಕಂಥ ಈ ಶುಭ ದಿನ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. बोलो भगवान श्री सद्गुरु साईनाथ महाराज की जय. जय ಗುರುದತ್ತ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರನ್ನು, ಬಾಬಾರವರನ್ನು, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರನ್ನು, ಹಾಗೆ ಗುರು ಪರಂಪರೆ ಇರತಕ್ಕಂತಹ ಪ್ರತಿಯೊಬ್ಬ ಗುರುಗಳನ್ನು, ಗುರು ಎಂಬತಕ್ಕಂತಹ ಬೆಳಕಿನ ಪ್ರತಿ ಕ್ಷಣಕ್ಕೂ ಸಹಿತ ಜೀವನಕ್ಕೆ ಬೇಕಾದಂತಹ ಅತ್ಯಮೂಲ್ಯವಾದಂತಹ ಬೆಳಕನ್ನು ತೋರಿಸುವಂಥ ಪ್ರತಿಯೊಬ್ಬ ಗುರುವು ಆತ ಮಹಾಗುರು ಇದ್ದಂಗೆ. ಅಂತಹ ಒಂದು ವಿಶೇಷವಾಗಿರತಕ್ಕಂಥ ಮಾರ್ಗಶಿರ ಮಾಸದ ಈ ಶುಭ ಗುರುವಾರ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಹಾಗೆ ಈಗಷ್ಟೇ ತಾವು ಪ್ರೋಮೋ ನೋಡಿದ್ರಿ, ಅತ್ತ ಹನುಮ ಪ್ರತಿಷ್ಠಾಪನೆ, ಮಾರುತಾತ್ಮಜ ಪ್ರತಿಷ್ಠಾಪನಾ ಮಹೋತ್ಸವ ಅಂದರೆ ಹನುಮನ ಪ್ರತಿಷ್ಠಾಪನಾ ಕ್ರಮ. ಎರಡನೇದು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಕುಂಭಾಭಿಷೇಕ. ಈಗಾಗಲೇ ಸಾಕಷ್ಟು ಜನ ಭಕ್ತರು ಶಬರಿಮಲೆಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀರಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲಿಂದ ಎಲ್ಲಿ ನೋಡಿದ್ರೂ, ಯಾವುದೇ ಗ್ರಾಮ, ಯಾವುದೇ ತಾಲೂಕು, ಯಾವುದೇ ಡಿಸ್ಟಿಕ್ ಹೋದರೂ ಅಯ್ಯಪ್ಪನ ಭಕ್ತ ಮಹಾಶಯರು ಸಾಕಷ್ಟು ಜನ ಇದ್ದೀರಿ. ಅಯ್ಯಪ್ಪನ ಭಕ್ತರು ವಿಶೇಷವಾದ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೀರಿ. ಜೊತೆಗೆ ಅಯ್ಯಪ್ಪನಿಗೆ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳನ್ನು ಮಾಡ್ತಾ ಇದ್ದೀರಿ. ಮಂಡಲ ಉತ್ಸವ, ಜೊತೆಗೆ ವೀಳಕ್ಕೆ ನಡೀತಕ್ಕಂಥದ್ದು, ಅಯ್ಯಪ್ಪನಿಗೆ ಅನ್ನದಾನ ನಡೆಸ್ತಕ್ಕಂಥದ್ದು, ಅಯ್ಯಪ್ಪನ ಹೆಸರಲ್ಲಿ ಸಾಕಷ್ಟು ಜನ ಭಕ್ತರಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು. ಕಳೆದ 2-3 ವರ್ಷಗಳಲ್ಲಿ 2 ವರ್ಷ ಸಂಪೂರ್ಣವಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲದಂಥ ರೀತಿ ಯಾವುದೇ ಒಂದು ಅಯ್ಯಪ್ಪನ ಕಾರ್ಯಕ್ರಮ ಇರಲಿ, ದೊಡ್ಡದಾದಂಥ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ರೆ ಒಬ್ಬರನ್ನೊಬ್ಬರು ಹತ್ತಿರ ಕೂತು ಮಾತಾಡೋದು ಭಾಳ ಕಷ್ಟವಾಗಿತ್ತು. ಅಂತಹ ನಿಟ್ಟಿನಲ್ಲಿ ಈ ಬಾರಿ ಶಬರಿಮಲೆಯತ್ತ ಪ್ರಯಾಣ ಬೆಳೆಸ್ತಿರ್ತಕ್ಕಂತಹ ಅಯ್ಯಪ್ಪನ ಭಕ್ತರು ಸಾಕಷ್ಟು ಜನ, ಲಕ್ಷಾಂತರ ಜನ ಅಯ್ಯಪ್ಪನ ಭಕ್ತರು ಈಗಾಗಲೇ ಮಾಲಾಧಾರಿಗಳಾಗಿದ್ದೀರಿ. ಅಯ್ಯಪ್ಪನ ಮಾಲೆಯನ್ನು ಧರಿಸಿದ್ದೀರಿ. ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಈಗಾಗಲೇ ತಾವೆಲ್ಲರೂ ಸಹಿತ ಪಣತೊಟ್ಟು ನಿಂತಿದ್ದೀರಿ. ಜೀವನದಲ್ಲಿ ಸಾರ್ಥಕತೆಯ ಬದುಕು ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ತಾನು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಸಾಕಷ್ಟು ಅಪರಾಧಗಳಾಗುತ್ತೆ, ತೊಂದರೆಗಳಾಗುತ್ತೆ. ಜೊತೆಗೆ ಮಾಡಬಾರ್ದಂಥ ಕೆಲವು ತಪ್ಪುಗಳನ್ನು ಮಾಡಿರ್ತೀವಿ, ಮಾಡಬಹುದಾಗಿರುತ್ತೆ, ಅಥವಾ ಕೆಲವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಡೆಯುವಂಥವೂ ಇರುತ್ತೆ. ಆದರೆ ಎಲ್ಲದಕ್ಕೂ ಸಹಿತ ಒಂದು ಪರಿಹಾರ ಬೇಕಾಗತ್ತೆ. ಈ ಜನ್ಮದಲ್ಲಿರ್ತಕ್ಕಂತಹ ಪಾಪದ ಮೂಟೆಯನ್ನು ಕಳ್ಕೊಳ್ಳಿಕ್ಕೆ ಒಂದಷ್ಟು ಪುಣ್ಯ ಮಾರ್ಗವನ್ನು ಪ್ರತಿಯೊಬ್ಬರು ಹುಡುಕೊಳ್ತಾನೆ ಇರ್ತಾರೆ. ಅಂತಹ ನಿಟ್ಟಿನಲ್ಲಿ ಶಬರಿಮಲೆಯತ್ತ ಪ್ರಯಾಣ ಬಹಳ ವಿಶೇಷವಾಗಿರತಕ್ಕಂಥದ್ದು.
ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ದರ್ಶನ, ಅಯ್ಯಪ್ಪನ ಆರಾಧನೆ, ಪ್ರತಿನಿತ್ಯ ಆ ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಸೇವೆ, ಜೊತೆಗೆ ದೇಹವನ್ನು ದಂಡಿಸಿ ಅಯ್ಯಪ್ಪನ ಸೇವೆ ಮಾಡುವಂಥ ಕ್ರಮ ಇದೆಯಲ್ಲ, ನಮ್ಮೊಳಗಿರುವಂಥ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಸಿಕ್ಕಂಥ ಸುವರ್ಣ ಅವಕಾಶ. ಯಾಕೆಂದರೆ ಈ ಒಂದು ಮಾಸದಲ್ಲಿ ಕಾರ್ತಿಕ ಪ್ರಾರಂಭ ಆದರೆ ಕಾರ್ತಿಕ ಮಾರ್ಗಶಿರ ಸಂಕ್ರಮಣ ಬರುವಷ್ಟ ಕಾಲಕ್ಕೆ ಅಯ್ಯಪ್ಪನ ಸಂಪೂರ್ಣವಾದಂತಹ ಒಂದು ವ್ರತಾನುಷ್ಠಾನವನ್ನು ಮಾಡಿ ಎಲ್ಲರೂ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಕಾಲ. ಇನ್ನು ಇವತ್ತು ಮಾರ್ಗಶಿರ ಮಾಸದ ಗುರುವಾರ. ಮಾರ್ಗಶಿರ ಗುರುವಾರ ಅಂದರೆ ಅದು ಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಮೊದಲು ಬಂದದ್ದು ಕರವೀರಪುರಕ್ಕೆ ಅದಾದ ನಂತರ ದೇವಿಗೆ ವಿಶೇಷವಾದಂತಹ ಆರಾಧನೆ ಶುರುವಾಗಿದ್ದೇ ಈ ಒಂದು ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳನ್ನು ಇವತ್ತಿಗೂ ಹೇಳ್ತಾರೆ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಕೊಲ್ಲಾಪುರ, ಅಂದು ಕರವೀರಪುರ, ಇಂದು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಭಗವಾನ್ ಸೂರ್ಯನಾರಾಯಣ ಸಹಿತ ಪ್ರತಿನಿತ್ಯ ಬೆಳಗ್ಗೆ ಆ ಸೂರ್ಯ ಸಹಿತ ಬಂದು ತಾಯಿನ ದರ್ಶನ ಮಾಡಿ ತನ್ನ ಸೂರ್ಯ ರಶ್ಮಿಯಿಂದ ದೇವಿಗೆ ಅಭಿಷೇಕವನ್ನು ಸಲ್ಲಿಸ್ತಾನೆ ಎಂಬತಕ್ಕಂಥದ್ದು ಪ್ರತೀತಿ ಇದೆ. ಇದು ವರ್ಷಕ್ಕೆ 3 ತಿಂಗಳ ತನಕ ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನಗಳಲ್ಲಿ ನಡೆಯುತ್ತೆ. ನೋಡಿ, ಎಲ್ಲರೂ ಗರ್ಭಗುಡಿ ಭಾಗ ಇರತಕ್ಕಂಥದ್ದಲ್ಲಿ ಪ್ರಥಮ ದ್ವಾರ ಇರ್ತಕ್ಕಂಥದ್ದಲ್ಲಿ ಪ್ರಥಮ ದ್ವಾರಕ್ಕೂ ಗರ್ಭಗುಡಿಗೂ ಸಾಕಷ್ಟು ಅಂತರವಿದೆ. ಅಷ್ಟಿದ್ರೂ ಸಹಿತ ಆ ಒಂದು ಮಾಸದಲ್ಲಿ ಆ ದೇವಸ್ಥಾನದ ವಾಸ್ತುಶಿಲ್ಪಿ ಜೊತೆಗೆ ಆ ದೇವಸ್ಥಾನದ ಒಂದಷ್ಟು ಪ್ರಕೃತಿ, ಅಲ್ಲಿರ್ತಕ್ಕಂಥ ಪರಿಸರ, ಸೂರ್ಯನ ರಶ್ಮಿ, ಆ ಸೂರ್ಯನ ಕಿರಣಗಳು ವಿಶೇಷವಾಗಿ ದೇವಿಯ ಪಾದದಿಂದ ಶಿರದವರೆಗೂ ಬೆಳಕನ್ನು ಕೊಡ್ತಕ್ಕಂಥದ್ದು, ಸೂರ್ಯನ ಕಿರಣಗಳು ಬೀಳ್ತಕ್ಕಂಥದ್ದನ್ನು ಇವತ್ತಿಗೂ ಸಹಿತ ನಾವು ನೋಡ್ಬೋದು. ಹಾಗೆ ಇದೆಲ್ಲವೂ ಸಹಿತ ಒಂದು ಕಡೆ ವಾಸ್ತು ಅನ್ನಬಹುದು, ಒಂದು ಕಡೆ ಒಂದು ಪವಾಡ ಅಂತ ಹೇಳ್ಬೋದು, ಮತ್ತೊಂದು ಕಡೆ ಆ ದೇವಿಯನ್ನು ಆ ಕ್ಷಣದಲ್ಲಿ ನೋಡುವಂತಹ ಕಾಲ ಇದೆಯಲ್ಲ. ಪ್ರಕೃತಿಯಲ್ಲಿ ಈ ಪಂಚಭೂತಗಳಲ್ಲಿ ಪ್ರತಿಯೊಬ್ಬರು ಸಹಿತ ನಾವು ತಲೆ ಬಗ್ಗಿಸಲೇಬೇಕು. ಪಂಚಭೂತಗಳ ಮಧ್ಯದಲ್ಲೇ ನಿಮ್ಮೆಲ್ಲರ ವಾಸ ಇರತಕ್ಕಂಥದ್ದು. ಹೀಗಿರುವಾಗ ಸೂರ್ಯ, ಚಂದ್ರ, ಜೊತೆಗೆ ಗಾಳಿ, ಅಗ್ನಿ, ಬೆಳಕು, ನೀರು, ಜಲ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇಂತಹದ್ರಲ್ಲಿ ತಾಯಿ ಮಹಾಲಕ್ಷ್ಮಿಯ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಇವತ್ತು ಯಾರೆಲ್ಲ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಿರೋ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಇದರಲ್ಲಿ 2 ಭಾಗದ ಆಲೋಚನೆ ಇದೆ. ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಕೆಲವರು ಉದಯ ಕಾಲದಲ್ಲಿ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ. ಕೆಲವರು ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ತದನಂತರ ಮುಂದುವರಿಸ್ತಾರೆ. ಕೆಲವರು ಶುಭ ಸಂಧ್ಯಾಕಾಲ, ಸಂಜೆ ಗೋಗಳು ಮನೆಗೆ ಬರುವ ಕಾಲ, ಗೋಮಹಾಲಕ್ಷ್ಮಿ ಆರಾಧನೆ, ಗೋವು ಮನೆಗೆ ಬರುವಂಥ ಕಾಲ, ಗೋಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ಗೋವಿಗೆ ಫಸ್ಟ್ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದಿಷ್ಟು ಆಹಾರವನ್ನು ಕೊಟ್ಟು ತದನಂತರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಕಾರಣ, ಗೋವನ್ನು ತನ್ನ ಭಾಗದಲ್ಲಿ ಅಂದರೆ ಗೋವು ಲಕ್ಷ್ಮಿಯನ್ನು ಕರ್ಕೊಂಡು ಬಂದು ಮನೆಯ ಪರಿಸರದಲ್ಲಿ ನಿಲ್ಲಿಸಿ ಅಮ್ಮನವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ಕೊಳ್ಳಿಕ್ಕೆ ದಾರಿಯಾಗತ್ತೆ ಎಂಬತಕ್ಕಂಥ ಪ್ರತೀತಿಯೂ ಇದೆ. ಆದರೆ ಎಲ್ಲ ಕಡೆ ಗೋವು ಸಿಗೋದಿಲ್ವಲ್ಲ. ಎಲ್ಲ ಕಡೆ ಗೋವು ಸಿಗದಿರೋದ್ರಿಂದಲೇ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ಎಂಬತಕ್ಕಂಥ ಆ ಲಗ್ನದಲ್ಲಿ, ಆ ಮಹೋತ್ಸವದಲ್ಲಿ ಆಗ ವಿಶೇಷವಾಗಿ ದೇವಿಗೆ ಮತ್ತಷ್ಟು ವಿಶೇಷವಾದ ಅಲಂಕಾರಗಳನ್ನು ಮಾಡಿ, ಎಷ್ಟೇ ಆದರೂ ತಾಯಿ ಹೆಣ್ಣು, ಆ ತಾಯಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಅದು ಕಡಿಮೆನೇ. ಅಲಂಕಾರ ಮಾಡಿ ಸುಂದರವಾಗಿ ವಿಗ್ರಹವನ್ನು ಅಥವಾ ಕಳಶವನ್ನು ಸಿದ್ಧತೆ ಮಾಡಿ ಆಗ ಅಮ್ಮನವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ. ಷೋಡಶೋಪಚಾರ ಪೂಜೆ ಅಂದರೆ ಅರಿಶಿನ, ಕುಂಕುಮ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಇದೆಲ್ಲವೂ ಸಹಿತ ಅಭಿಷೇಕ ದ್ರವ್ಯಗಳು ಅದೆಲ್ಲವನ್ನು ಮುಂದಿಟ್ಟು ಸಾಧ್ಯವಾದರೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಇಲ್ಲ ಅಂದರೆ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅಭಿಷೇಕ ಮಾಡಿಸಿ ನೂತನವಾದಂಥ ವಸ್ತ್ರವನ್ನು ಉಡಿಸಿ, ಅದರಲ್ಲೂ ರೇಷ್ಮೆ ವಸ್ತ್ರವನ್ನು ಉಡಿಸಿ ಅಮ್ಮನವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಆಗ ಹೆಣ್ಣು ಮಕ್ಕಳು ಸೇರಿ 4-5 ಜನ ಅಂದರೆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಒಂದು ಕಡೆ ಸೇರಿ ಅರಿಶಿನ ಕುಂಕುಮದಿಂದ ಕುಂಕುಮಾರ್ಚನೆ, ದೇವಿಗೆ ನಾನಾ ಅಲಂಕಾರಗಳು, ಜೊತೆಗೆ ಒಳ್ಳೆ ಕೀರ್ತನೆಗಳು, ಅಮ್ಮನವರಿಗೆ ಆರತಿ ಮಾಡತಕ್ಕಂಥದ್ದು. ಇದಾದ ನಂತರ ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ನೋಡಿ, ಇಲ್ಲಿ ಸುಮಂಗಲೆಯರ ಪಾತ್ರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ದೇವಿನಿಟ್ಟು ಅಲಂಕಾರ ಮಾಡಿ ಅಭಿಷೇಕ ಮಾಡ್ಬೋದು, ಪೂಜಿಸ್ಬೋದು. ಆದರೆ ಮಾತಾಡುವ ಪ್ರತಿ ಇನ್ನೊಂದು ಹೆಣ್ಣಿನಲ್ಲಿರುತ್ತೆ. ಹಾಗಾಗಿ 4 ಜನ ಅಥವಾ 3 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರ ಆಶೀರ್ವಾದವನ್ನು ಪಡೆಯುವಂಥ ಕಾಯಕ ಈ ಮಾರ್ಗಶಿರ ಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಮಾಡುವಂಥ ಖಾದ್ಯಗಳು, ಅಮ್ಮನವರಿಗೆ ಇಷ್ಟವಾಗಿರ್ತಕ್ಕಂಥ ಸಜ್ಜಿಗೆ, ಎಷ್ಟೇ ಆದರೂ ಆ ತಾಯಿಯ ಆ ಒಂದು ಪತಿದೇವರಿಗೂ ಸಹಿತ ಮಹಾವಿಷ್ಣುವಿಗೂ ಸಜ್ಜಿಗೆ ಅಂದರೆ ಇಷ್ಟ. ಹಾಗಾಗಿ ಗಂಡ ಹೆಂಡತಿರಿಬ್ಬರೂ ಸಹಿತ ಸಜ್ಜಿಗೆ ನೈವೇದ್ಯವನ್ನು ಇವತ್ತು ಅಪೇಕ್ಷೆ ಪಡ್ತಾರಂತೆ. ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣರಿಗೆ ವಿಶೇಷವಾಗಿ ಸಜ್ಜಿಗೆ ನೈವೇದ್ಯ ಮಾಡಿ, ಸಜ್ಜಿಗೆ ಅಂದರೆ ಕೇಸರಿ ಬಾತು ಸಜ್ಜಿಗೆ ಅಂತ ಹೇಳ್ತಾರಲ್ಲ,
ಆ ಪ್ರಕಾರವಾದಂಥ ಒಂದಷ್ಟು ರವೆಯಿಂದ ಮಾಡುವಂಥದ್ದು, ರವೆ, ತುಪ್ಪ, ಸಕ್ಕರೆಯನ್ನು ಸೇರಿಸಿ ಮಾಡುವಂಥ ಪದಾರ್ಥವನ್ನು ದೇವಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚುವಂಥದ್ದು. ಜೊತೆಗೆ ಆ ದಿನ ವಿಶೇಷವಾಗಿರ್ತಕ್ಕಂಥ ಮಾರ್ಗಶಿರ ಮಹಾಲಕ್ಷ್ಮಿಯ ಕಥಾಶ್ರವಣವನ್ನು ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಈ ಶುಭ ದಿನದ ವಿಶೇಷತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಾರ್ಗಶಿರ ಮಾಸದ ಈ ಶುಭ ದಿನ ಗುರುವಾರದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜವರಿದ್ದ ಕೃಷಿಕ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿ ನಮಃ, ಕ್ಷೇತ್ರೇಶಿ ನಮಃ, ನವ ದುರ್ಗಾಯ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರಿ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 24/11/2022 ಗುರುವಾರ ಪ್ರತಿ ಅನುರಾಧ ನಕ್ಷತ್ರ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನ. ಮಾರ್ಗಶಿರ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಶುಭ ದಿನ ಮಾಡೋದ್ರಿಂದ ವಾಸ್ತುವಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳು, ಜೊತೆಗೆ ದೇವಿಯ ಪ್ರಸನ್ನತೆ, ಆ ವಾಸ್ತುವಲ್ಲೊಂದು ನೆಮ್ಮದಿ, ಜೊತೆಗೆ ಮಾರ್ಗಶಿರ ಮಾಸದಲ್ಲಿ ಕ್ಷೀರಾನುಷ್ಠಾನ ಅಂತಲೂ ಹೇಳ್ತಾರೆ. ಅಂದರೆ ಒಂದಷ್ಟು ಹಾಲನ್ನು ದೇವಿಗೆ ನೈವೇದ್ಯ ಮಾಡಿ ಆ ನೈವೇದ್ಯದ ಹಾಲನ್ನು ಸಣ್ಣದಾಗಿರ್ತಕ್ಕಂಥ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಆ ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಸಹಿತ ಒಂದು ಕಾಯಕಲ್ಪ ಇದೆ. ಈ ಶುಭ ದಿನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಶಕ್ತಿಯಾನುಸಾರ ಹೀಗೇ ಮಾಡಿ ಅಂತ ನಾವು ಹೇಳೋದಿಲ್ಲ. ನಿಮ್ಮ ಶಕ್ತಿಯಾನುಸಾರ ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೂ ತಾಯಿಗೆ ಒಂದು ಅರ್ಚನೆ ಮಾಡ್ತಕ್ಕಂಥದ್ದು, ಒಂದು ಕುಂಕುಮಾರ್ಚನೆ, ಒಂದು ವಿಶೇಷವಾಗಿರ್ತಕ್ಕಂಥ ಪುಷ್ಪಾರ್ಚನೆ, ಈ ಪ್ರಕಾರವಂಥ ಅರ್ಚನೆ ಮಾಡಿ ಕನಿಷ್ಠ ಪಕ್ಷ 1-2 ಮುತ್ತೈದೆಯರನ್ನು ಹಾಗೆ 1-2 ಸಣ್ಣ ಮಕ್ಕಳನ್ನು ಮನೆಗೆ ಕರೆದು ಮಕ್ಕಳಿಗೆ ಒಂದಷ್ಟು ಗೋಕ್ಷೀರ ಅಂದರೆ ಹಾಲು ಕೊಡ್ತಕ್ಕಂಥದ್ದು, ಹಾಗೆ ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಏನಾದರೂ 1-2 ವಿಳೆದೆಲೆ ಅಡಿಕೆ, ಅದರಲ್ಲೊಂದು ಹಣ್ಣಾದರೂ ಸರಿ, ಒಂದಿಷ್ಟು ಸಕ್ಕರೆ ಆದರೂ ಸರಿ, ಅಥವಾ ಬೆಲ್ಲ ಆದರೂ ಸರಿ, ಅಥವಾ ಒಂದಿಷ್ಟು ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಈ ಥರ ನಿಮಗೇನು ಶಕ್ತಿ ಇದೆಯೋ ಹೀಗೆ ಮಾಡಿ ಇಷ್ಟೇ ಖರ್ಚು ಮಾಡಿ. ಖರ್ಚಿಂದ ನಾವು ಲಾಭವನ್ನು ಸಿದ್ಧಪಡಿಸ್ಕೊಳ್ಳೋಕ್ಕಾಗಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ, ಯಾವುದೇ ವ್ರತ ಪೂಜೆ ಅನುಷ್ಠಾನಗಳನ್ನು ಸಾಲ ಸೋಲ ಮಾಡಿ ದುಡ್ಡು ಕಾಸನ್ನು ಹೆಚ್ಚು ಖರ್ಚು ಮಾಡಿದ್ರೆ ದೇವ್ರು ನಮ್ಮ ಪ್ರಸನ್ನಲಾಗ್ತಾಳೆ ಅಥವಾ ದೇವರು ನಮ್ಗೆ ಒಲಿತಾನೆ ಅಂತಕ್ಕಂಥ ಮಾತಲ್ಲ. ನಿಮ್ಮ ಶ್ರದ್ಧೆ ಭಕ್ತಿ ಪ್ರಧಾನವಾಗಿ ಶ್ರದ್ಧೆಯಿಂದ ನಾವು ಮಾಡುವಂಥ ಕಾಯಕವನ್ನು ಮಾಡಿ ನಮಗೆ ಯಶಸ್ಸನ್ನು ದಯಪಾಲಿಸಮ್ಮ ಅಂದರೆ ಖಂಡಿತ ದಯಪಾಲಿಸ್ತಾಳೆ. ಯಾಕೆಂದರೆ ನೀವು ಖರ್ಚು ಮಾಡುವ ಹಣನೂ ಆ ತಾಯಿ ಕೊಟ್ಟದ್ದೇ. ಹಾಗೆ ಏನೆಲ್ಲ ಬೇಕು ಬೇಡ ಎಲ್ಲವೂ ಅವಳೇ ಕೊಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಮ್ಮ ಶ್ರದ್ಧೆಯಿಂದ ನೀವು ಮಾಡಬೇಕಾದ್ದೇನು, ದೇಹವನ್ನು ದಂಡಿಸಿ ಕ್ರಮಬದ್ಧವಾಗಿ ಮನೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಲಕ್ಷಣವಾಗಿ ದೇವಿನ ಅಮ್ಮನವ್ರ ನಮ್ಮ ತಾಯಿ ಬಾತ ಇವತ್ತು ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಈ ಅನುಷ್ಠಾನವನ್ನು ಸ್ವೀಕರಿಸು ಅಂತ ಹೇಳಿ ದೇವಿ ಮುಂದೆ ಕೂತು ಒಂದಷ್ಟು ಮಂತ್ರಗಳನ್ನು, ಒಂದಷ್ಟು ಆ ತಾಯಿನ ಹೊಗಳತಕ್ಕಂಥದ್ದು, ಆಡ್ತಕ್ಕಂಥದ್ದು. ಏಕೆಂದರೆ ಆ ತಾಯಿಯ ಹೆಸರು ನಾಮಾಂಕಿತವನ್ನು ಹೊಗಳಿ ಆ ತಾಯಿನ ಸಂತೃಪ್ತಿಪಡಿಸುವಂಥ ಕ್ರಮ. ಅದಕ್ಕೆ ದೇವಿಯ ಆ ಪ್ರಸನ್ನತೆಯಿಂದ ದೇವಿಯ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಗಳಂತ ಹೇಳ್ತಾರಲ್ಲ, ಆ ಕೀರ್ತನೆಗಳು ಬಹಳ ಮುಖ್ಯ. ಅಂತಹ ಒಂದು ಕೀರ್ತನೆಗಳನ್ನು ಹಾಡಿ ದೇವಿನ ಒಲಿಸ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇವತ್ತಿನ ಈ ಕಾಯಕವನ್ನು ಇದನ್ನು ಅದ್ಧೂರಿತವಾಗಿ ಮಾಡಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತು. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಿದ್ಧ ಮನಸ್ತಾಪ ತಂದುಕೊಳ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರ್ತೀರಿ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರು ಅದು ಕಾಣಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಿಂದ ಹೆಚ್ಚು ಫಲನೂ ಇದೆ, ಅದರಿಂದ ಅಭಿವೃದ್ಧಿ ಇದೆ. ಆದರೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಕಾಣಿಸುತ್ತೆ. ಅದು ಮೇಷರಾಶಿಯವರಿಗೆ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು 1 ಹನಿ ನೀರು ಹಾಕಿ ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಅದನ್ನು ಹಸಿರು ಎಲೆಗಳ ಮೇಲೆ ಆ ಅರಿಶಿಣದ ಮುದ್ದೆಯನ್ನಿಟ್ಟು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೊರಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮಗಿದೆ. ಇವತ್ತು ಸಾಧ್ಯವಾದಷ್ಟು ನೀವು ಅಂದುಕೊಂಡಷ್ಟು ಎಲ್ಲ ಕೆಲಸಗಳಲ್ಲೂ ಸಿದ್ಧಿ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ನಿಮಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಇರುತ್ತೆ. ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯ ಅನ್ನುವಂಥ ಹಿರಿಯರು ಏನು ಹೇಳಿದ್ದಾರೋ ಆ ತಾಳ್ಮೆ ನಿಮ್ಮಲ್ಲಿ ಇಟ್ಕೊಂಡ್ರೆ ಖಂಡಿತ ಒಳ್ಳೆ ಫಲ ಇದೆ. ಆದರೂ ಇವತ್ತು ನೀವು ಮಾಡಬೇಕಾದ್ದು ಸರಿಸುಮಾರು ಮಧ್ಯಾಹ್ನ 1:20 3:15 1:20ರಿಂದ 3:15 ಮಧ್ಯದಲ್ಲಿ ಒಂದಷ್ಟು ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಜೋಪಾನ. ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಭಾಳಷ್ಟು ಜೋಪಾನವಾಗಿರಿ, ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬಹುದು, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆ ಸಿದ್ಧಿಪಡಿಸ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರ ಇವತ್ತು 1-2 ಏಲಕ್ಕಿ ಕಾಳನ್ನ, ಏಲಕ್ಕಿ ಕಾಳು ಸಂಪೂರ್ಣ ಒಂದು ಏಲಕ್ಕಿಯ ಒಂದು ಪೂರ್ತಿ ಅಲ್ಲ, 1-2 ಏಲಕ್ಕಿ ಕಾಳನ್ನ ನೀರಿಗೆ ಹಾಕಿ ಬೆಳಿಗ್ಗೆ ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಆ ಏಲಕ್ಕಿ ಮತ್ತು ನೀರನ್ನು ಯಾವುದಾದ್ರು ಒಂದು ಸಾನ್ನಿಧ್ಯದಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ನೀವು ಪುನಃ ಮನೆಗೆ ಬರ್ತಿರಲ್ಲ, ಬಂದಾದ ಮೇಲೆ ಆ ಏಲಕ್ಕಿ ನೀರನ್ನು ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿ ಅಥವಾ ನೀವು ಮಹಾಲಕ್ಷ್ಮಿಗೆ ಅಮ್ಮನವರಿಗೆ ಪ್ರಾರ್ಥನೆ ಮಾಡಿ ಆ ಏಲಕ್ಕಿ ನೀರನ್ನ ನೀವು ತೀರ್ಥ ರೂಪದಲ್ಲಿ ನೀವೇ ಅದನ್ನು ಸ್ವೀಕರಿಸೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ತೆಗೆದುಕೊಳ್ಳೋದ್ರಿಂದ ತುಂಬ ಒಂದಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏಲಕ್ಕಿ ಮತ್ತು ನೀರು ಎರಡೂ ಒಂದು ಕಡೆ ಸೇರಿದ್ರೆ ಅದರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ಅದರಿಂದ ಬರ್ತಕ್ಕಂತಹ ನಿಮಗೆ ಲಾಭ ನೀವು ಅದನ್ನು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಅದರ ಒಂದು ಫೀಲ್ ನಿಮಗೆ ಆಮೇಲೆ ಗೊತ್ತಾಗುವಂಥದ್ದು. ಅಂದರೆ ಏಲಕ್ಕಿ ನೀರನ್ನ ಒಂದು ಕಡೆ ಸೇರಿಸಿ ಪೂರ್ವಾಭಿಮುಖವಾಗಿ ಯಾವುದಾದ್ರು ಒಂದು ಜಾಗದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಯಾಕೆಂದರೆ ಸುಗಂಧ ದ್ರವ್ಯ, ಸುಗಂಧಭರಿತವಾಗಿರತಕ್ಕಂಥದ್ದು ಏಲಕ್ಕಿ, ಅದು ಶುಕ್ರನಿಗೆ ಬಹಳ ವಿಶೇಷ. ಹಾಗೆ ನೀರು, ಜಲ ಆದ್ದರಿಂದ ಅಲ್ಲಿ ನೀರು ಬಹಳ ವಿಶೇಷ. ಹಾಗಾಗಿ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು. ಚಂದ್ರ ಮತ್ತು ಶುಕ್ರನ ಅನುಗ್ರಹ ಇವತ್ತು ವೃಷಭ ರಾಶಿಯವರಿಗೆ ಇರೋದ್ರಿಂದ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೀಗ ಮಿಥುನ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸು ಸಂಪಾದನೆ ಆಗಲಿ, ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡ್ತಕ್ಕಂಥದ್ದಾಗಲಿ, ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತಕ್ಕಂಥದ್ದು. ಆದರೆ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಮನಸ್ಸು ಒಂದಷ್ಟು ಚಂಚಲತೆ ಇದೆ. ಮನಸ್ಸು ಅಷ್ಟೇ ಅಲ್ಲ, ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ. ಆರೋಗ್ಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸು ನೋವು ಅಂದ್ಕೊಳ್ತೀರಿ. ಯಾವುದೂ ಕೆಲಸ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಗುರುಗಳ ವಾರ, ಗುರುರಾಯರ ವಾರ, ಗುರುಗಳ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡಿತಕ್ಕಂಥ ವಾರ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಅಥವಾ ಅರಿಶಿಣ ಆದರೂ ಸರಿ, ಕಡಲೆಬೇಳೆ ಆದರೂ ಸರಿ, ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ, ಅಷ್ಟೇ ಅಲ್ಲದೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡೋದ್ರಿಂದ, ಹಳದಿ ಬಣ್ಣದ ವಸ್ತ್ರವನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕರ್ಕಾಟಕ ರಾಶಿಯವರು ದಾನ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭಿಕ ಹಂತದಲ್ಲೇ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನು ಗಳಿಸುವಂಥ ದಿನ. ಆದರೆ ಸರಿಸುಮಾರು ಮಧ್ಯಾಹ್ನ 2:15 4:20 ಮಾತ್ರ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕೆಲಸ ಮಾಡಿದ್ರು ಸರಿಯೋ ತಪ್ಪೋ ಅದ್ರ ಬಗ್ಗೆ ನಿಮ್ಮ ಆಲೋಚನೆಯೇ ಸಾಕಷ್ಟು ಸಮಯ ತೆಗೆದುಕೊಂಡ್ಬಿಡುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಇರ್ಬೋದು. ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಮಾಡುವಂಥ ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಅಭಿವೃದ್ಧಿ, ಏನು ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಎಲ್ಲದರಲ್ಲೂ ಸಹಿತ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಆದರೆ ಯಾರಾದರೂ ಒಬ್ಬರು ಹಿರಿಯರು ಏನಾದ್ರು ಒಂದು ಮಾತು ಹೇಳಿದ್ರೆ ಆ ಮಾತಿನಂತೆ ಆಲಿಸ್ತಕ್ಕಂಥದ್ದು, ಆ ಮಾತಿನಂತೆ ನಡ್ಕೊಳ್ಳುವಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಲಿರ್ತಕ್ಕಂಥ ಆತ್ಮೀಯರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಅಂತಹವರ ಸಮ್ಮುಖದಲ್ಲಿ ಒಮ್ಮೆ ಕೂತು ಚರ್ಚಿಸಿ ತದನಂತರ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಭಾಳ ಉತ್ತಮ. ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಸ್ವಂತ ನಿರ್ಣಯ ಇವತ್ತು ಒಳ್ಳೆಯದಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು. ಅದರಲ್ಲೂ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ, ಲಕ್ಷ್ಮಿಯ ಅನುಗ್ರಹ ಪಡೆಯೋದ್ರಿಂದ ಒಂದಷ್ಟು ಅನುಕೂಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ದೂರಬಾರ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಅಥವಾ ನೂತನವಾದಂತಹ ಯಾವುದೋ ಒಂದು ಕಾಯಕವನ್ನು ಮಾಡಬೇಕು, ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಗೆಲ್ಲಬೇಕು, ಅಥವಾ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಹಠ ಛಲದಲ್ಲಿದ್ದೀರಿ. ಆದರೆ ಏನೇ ಮಾಡಲಿಕ್ಕೆ ಹೋದರೂ ಯಾರಾದರೂ ಒಬ್ಬರು ಅಡ್ಡಿ ಹಾಕೋರು ಇದ್ದೇ ಇರ್ತಾರೆ. ಇವತ್ತಿನ ದಿವಸ ಸಹಿತ ಅಂಥದ್ದೇ ಒಂದಷ್ಟು ಅಡ್ಡಿ ಆತಂಕಗಳಿರುತ್ತೆ. ಆದರೂ ನಿಮ್ಮ ಮನಸ್ಸಲ್ಲಿದ್ದಂಥದ್ದನ್ನು ನೀವು ನಡೆಸ್ಕೊಳ್ಬೇಕು. ಮನಸ್ಸಂತೆ ಮಾದೇವ ಎಂಬತಕ್ಕಂಥ ರೀತಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಕಾಲ ಇದೆ. ಸರಿಸುಮಾರು 12 ಗಂಟೆ 11 ನಿಮಿಷದಿಂದ 1 ಗಂಟೆ 45 ನಿಮಿಷ ಈ ಸಮಯ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿ ನಿಮ್ಮ ಕೆಲಸಗಳನ್ನು ಖಂಡಿತ ಗೆಲ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಒಂದಷ್ಟು ಟೆನ್ಷನ್ನು, ಒಂದಷ್ಟು ಬೇರೆ ಥರ ಕೆಲಸಗಳು, ಎಲ್ಲ ಒತ್ತಡಗಳು ಜಾಸ್ತಿ ಇರ್ತಕ್ಕಂಥದ್ದು. ಯಾವುದು ಹೇಗೆ ಮಾಡಿದ್ರೆ ಸರಿ ಹೋಗುತ್ತೋ ಸರಿ ಹೋಗಲ್ವೋ, ಅಥವಾ ಯಾರು ನಂಬಿ ಏನು ಮಾತಾಡುವಂಥದ್ದು, ಅಥವಾ ನಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದರೆ ಏನು ಮಾಡುವಂಥದ್ದು, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಆದರೆ ಇವತ್ತಿನ ದಿವಸ ಮಾತ್ರ ಒಂದಷ್ಟು ನೀವು ಆಲೋಚನೆ ಮಾಡಿದಷ್ಟು ನಿಮ್ಮ ಕೆಲಸಗಳು ಸಿದ್ಧಿ ಆಗುವುದು ಬಹಳ ಕಷ್ಟವಾದ್ದರಿಂದ ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೆಯಬೇಕು. ಜೊತೆಗೆ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಳಿದವನು ಬಾಳಿಯಾನು ಎಂಬತಕ್ಕಂಥ ರೀತಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ದುಡುಕಿ ತೀರ್ಮಾನ ತಂದುಕೊಳ್ಳದಿರ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು. ಆ ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ವಿಮರ್ಶೆ ಇದ್ದರೆ ಮಾತ್ರ ಅಧಿಕವಾದಂತಹ ಲಾಭವನ್ನು ಗಳಿಸಲಿಕ್ಕಾಗುವಂಥದ್ದು, ತೃಪ್ತಿಕರವಾದಂತಹ ಬದುಕನ್ನು ಕಾಣಲಿಕ್ಕಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಏನೇ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಶೀಘ್ರಗತಿಯಲ್ಲಿ ನೀವು ಅಂದರೆ ಶೀಘ್ರವಾಗಿ ಅದನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಒಂದಷ್ಟು ಜನಕ್ಕೆ ಮಾತ್ರ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದರೂ ಅಲ್ಲಿಂದಲೇ ಅದನ್ನು ಮತ್ತೊಬ್ಬರ ಮಾರ್ಗದರ್ಶನದಿಂದ ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು, ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿರಬೇಕು. ಅದಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತು ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ, ಅಥವಾ ಗುರು ಇರ್ತಕ್ಕಂಥ ಗುರು ಪರಂಪರೆ ಇರ್ತಕ್ಕಂಥ ಗುರು ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರಿರ್ತಕ್ಕಂಥ ಸಾಯಿನಾಥರ ಆಲಯಗಳಿಗೆ ಹೋಗಿ ಅಲ್ಲಿ ಬಾಬಾರವರನ್ನ ದರ್ಶನ ಮಾಡಿ, ಬಾಬಾ ಭಕ್ತರಿಗೆ ನಿಮ್ಮ ಕೈಲಾದಷ್ಟು ಏನಾರದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದಷ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ಒಂದಷ್ಟು ಮಂದಗತಿಯಲ್ಲ ಸಾಗುವಂಥ ಕೆಲಸ ಸಹಿತ ಒಂದಷ್ಟು ವೇಗವಾಗಿ ಮುಂದೆ ನಡೆಯುತ್ತೆ. ಅಂದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಹಾಕು ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಧೈರ್ಯದಿಂದ ಹಾಕುವಂಥ ಹೆಜ್ಜೆಗೆ ಯಾರಾದರೂ ಸ್ವಲ್ಪ ಹೇಳುವಂಥ ಮಾತುಗಳಿಂದ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗ್ಬೋದು. ಆದರೂ ಅಂಜಬೇಕಾದ್ದಿಲ್ಲ, ಅಧೈರ್ಯ ಪಡಬೇಕಾದ್ದಿಲ್ಲ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಆದರೆ ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ, ಏನೋ ಒಂದು ಕೆಲಸವನ್ನು ಸಿದ್ಧಪಡಿಸ್ಕೊಳ್ತಿದ್ದೀವಿ ಅನ್ನುವಾಗ ಮದಮಾತ್ಸರ್ಯದಿಂದ ಅಥವಾ ನಾನು ಎಂಬತಕ್ಕಂಥ ಮದದಿಂದ ಕೆಲಸಗಳನ್ನು ಹಾಳು ಮಾಡ್ಕೊಳ್ತೀರಿ. ಅಲ್ಲಿ ಸ್ವಲ್ಪ ಜೋಪಾನ, ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಅದೇ ಪ್ರಕಾರ ತಾಳ್ಮೆ ಇದ್ದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥ ಕಾಲ ಇದೆ. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂತಹದ್ದಿದೆ. ದೂರವಾರ ಪ್ರಯಾಣದ ಬಗ್ಗೆ ನಿಮ್ಮ ಆಲೋಚನೆ ಎಷ್ಟು ದೂರಕ್ಕೆ ಆಲೋಚನೆ ಮಾಡಿದ್ರೂ ಅಷ್ಟೇ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದಿದೆ. ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಮನಸ್ಸಿಗೆ ನೋವುಂಟಾಗುವಂಥದ್ದು ಸಹಜವೇ. ಏನೇ ಆದರೂ, ಏನೇ ಕಷ್ಟ ಬಂದರೂ ಶನೈಶ್ಚರನ ಪಾದವನ್ನು ಗಟ್ಟಿಯಾಗಿ ಹಿಡಿರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾವಿ ಶನೈಶ್ಚರಂ. ಶ್ರೀ ಗುರು ಶನೈಶ್ಚರ ದೇವತಾಭ್ಯೋ ನಮಃ, ಶ್ರೀ ಗುರು ಶನೈಶ್ಚರ ದೇವತಾಭ್ಯೋ ನಮಃ, ಶ್ರೀ ಗುರು ಶನೈಶ್ಚರ ದೇವತಾಭ್ಯೋ ನಮಃ. ಹೀಗೆ ಗುರು ಮತ್ತು ಶನೈಶ್ಚರನ ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಲಾಭಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಪ್ರತಿ ಕಾಯಕವೂ ಹೆಚ್ಚಿನ ಫಲಗಳ ಸಿದ್ಧಿ ಆಗುವಂಥದ್ದಿದೆ. ಅದರ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಒಂದು ಆಸೆಯಿಂದ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಾ. ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಗುರುಜರನ್ನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಬಿಎನ್ ಜಗದೀಶ್ ಅವರೊಂದಿಗೆ ಆಗಮಿಸಿದ್ದಾರೆ ಎಚ್ ರಾಮಚಂದ್ರಯ್ಯ, ರಜತಾ ಗಗನ್ರಾಜ್, ಮುನಿಸ್ವಾಮಿ ಮತ್ತು ಅಂಬರೀಶ್ ಅವರು. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜಯ ಕರ್ನಾಟಕ ಸಂಘಟನೆ ಯಾವುದೇ ಒಂದು ವಿಚಾರದಲ್ಲಾದರೂ ನಾನಿದ್ದೇನೆ ಎಂಬತಕ್ಕಂತಹ ಪದವನ್ನು ಉಪಯೋಗಿಸಿ ಭಾಳಷ್ಟು ವೇಗವಾಗಿ ಬಂದು ಸೇರ್ತಾರೆ. ಕನ್ನಡದ ಪರವಾಗಿ, ಕನ್ನಡದ ಸಮಸ್ಯೆಗಳಿಗಾಗಿ, ಕನ್ನಡಿಗರ ಸಮಸ್ಯೆಗಾಗಿ ಧ್ವನಿ ಎತ್ತಿ ನಿಲ್ಲುವಂತಹದ್ದು ಒಂದು ವಿಶೇಷವಾದಂತಹ ಸಂಘಟನೆ ಅಂದರೆ ಅದು ತಪ್ಪಲ್ಲ. ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕರು ಆದರೂ ಸಹಿತ ಅವರಾದರೂ ಸಹಿತ ಅವ್ರ ನಡವಳಿಕೆಗಳು ಮತ್ತು ಅವರು ಹಾಕುವ ಹೆಜ್ಜೆ, ಅಂದಿನಿಂದ ಅವರು ಕನ್ನಡದ ಪರವಾಗಿ ನಿಂತಂಥದ್ದು ಇದೆಲ್ಲವೂ ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ಅಂದು ನಾನು ಅವರ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಡೆ ಭಾಗವಹಿಸಿದ್ದೆ, ಅದೊಂದು ಸಂತೋಷ ಇತ್ತು ನಮಗೆ. ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆನೂ ಅಷ್ಟೇ ಒಲವಿಟ್ಕೊಂಡಿದ್ದರು ಅವರು. ಹಾಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಮೊದಲು ಹೇಳೋ ಮಾತು, ಕಾರ್ಯಕ್ರಮದಲ್ಲಿ ನಾವು ಹೆಚ್ಚು ನೋಡ್ತಾ ಇದ್ದಿದ್ದು ಮಹಿಳೆಯರು, ಸಾಕಷ್ಟು ಜನ ಹೆಣ್ಮಕ್ಳು ಬಂದರೆ ತಾಯಂದ್ರೆಲ್ಲ ನಿಮ್ಮ ಅಭಿಮಾನಿಗಳು ನೋಡಿ ಗುರುಗಳೇ ಅಂತ ಹೇಳ್ತಿದ್ರು ಮುತ್ತಪ್ಪರೆಯವರು. ಈಗ ನಮ್ಮ ಜಗದೀಶ್ರವರು ಆ ಒಂದು ಸ್ಥಾನದಲ್ಲಿ ಅಲಂಕರಿಸಿ ಹೆಚ್ಚು ಸಂಘಟನೆ ಮಾಡಿ ರಾಜ್ಯದಾದ್ಯಂತ ಅವರ ಪಯಣವನ್ನು ಬೆಳೆಸಿ ಎಲ್ಲ ಕನ್ನಡಿಗರನ್ನು ಸಹಿತ ಒಗ್ಗೂಡಿಸ್ಕೊಳ್ಳುವಂತಹದ್ದು, ಕನ್ನಡಿಗರ ಪರವಾಗಿ ನಿಲ್ಲುವಂತಹದ್ದು, ಕನ್ನಡ ನಾಡಿಗಾಗಲಿ, ಕನ್ನಡದ ನುಡಿಗಾಗಲಿ ಅಥವಾ ಕನ್ನಡದಲ್ಲಿರ್ತಕ್ಕಂಥ, ಅದರಲ್ಲೂ ಕರ್ನಾಟಕದ ಈ ಜಲಕ್ಕೇನಾದರೂ ಸಮಸ್ಯೆ ಆದರೆ ಅಥವಾ ನೆಲಕ್ಕೆ ಸಮಸ್ಯೆ ಆದರೆ ನಾವಿದ್ದೀವಿ ಎಂಬತಕ್ಕಂಥ ಹೆಬ್ಬುಲಿಗಳ ಥರ ಓಡಾಡುವಂಥ ಕಿಚ್ಚು ಜಗದೀಶ್ ಮತ್ತು ಅವರ ಪಡೆಯಲ್ಲಿದೆ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ಅಂದರೆ ನಮಗೆ ಭಾಳ ಸಂತೋಷ. ಈಗಾಗಲೇ ಎಲ್ಲ ಕಡೆ ಇವರು ಪತಾಕೆ ಹಾರ್ತಾ ಇದೆ. ಇವರು ಪತಾಕೆ ಅಲ್ಲ, ಅದು ನಮ್ಮದೇ ಪತಾಕೆ. ಯಾಕೆಂದರೆ ನಾವು ರಾಜ್ಯದಲ್ಲಿದ್ದೇವಲ್ಲ, ನಮ್ಮ ರಾಜ್ಯ ಇದು, ನಮ್ಮದು ಕರ್ನಾಟಕ. ಹಾಗಾಗಿ ಕನ್ನಡಿಗರ ಒಂದು ಹೋರಾಟ ಇರತಕ್ಕಂಥದ್ದು ಒಳ್ಳೆ ಮನಸ್ಸೇನಪ್ಪ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು. ಅಂತಹ ನಿಟ್ಟಿನಲ್ಲಿ ಜಗದೀಶ್ ಅವರ ಕಾಯಕ ಮೆಚ್ಚುವಂಥದ್ದು. ನಾನು ತುಂಬ ಹತ್ತಿರದಿಂದನೂ ಬಲ್ಲೆ, ಆದರೆ ಇವತ್ತು ಇನ್ವಿಟೇಷನ್ನು ಚಿಕ್ಕದು ತೊಗೊಂಬಂದಿದ್ದಾರೆ. ಸಣ್ಣ ಇನ್ವಿಟೇಷನ್ನ ನಾನು ತಗೊಳ್ಳೋದು ನನಗೂ ಭಾಳ ಸಂತೋಷ. ಕೊಡಿ. ಈ ಪ್ರಕಾರವಾಗಿ ಅಲಂಕರಿಸಿ ಅವಳನ್ನ ವೈಭವೀಪೂರಿಸಿ ಇಡೀ ರಾಜ್ಯದಲ್ಲಿ ಆ ತಾಯಿಯ ಮೆರವಣಿಗೆ ಮಾಡ್ತಾ ಪ್ರತಿಯೊಬ್ಬರ ಮಾತುಗೂ ಸಹಿತ ಕನ್ನಡದ ಹಬ್ಬದ ಆಚರಣೆಯನ್ನು ತರುವಂತಹ ಕಾಯಕ ಯಾರೊಬ್ಬರು ಮಾಡಿದ್ರೂ ಮೆಚ್ಚುವಂಥದ್ದೇ. ಅಂಥದ್ರಲ್ಲಿ ಕನ್ನಡದ ತಾಯಿ ಭುವನೇಶ್ವರಿಯ ಆರಾಧನೆಯನ್ನು ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ಇವರ ಪತಾಕೆ ಇದೆ. ನಾನು ಮೊನ್ನೆ ದುಬೈಯಲ್ಲಿ ಕಾರ್ಯಕ್ರಮಕ್ಕೆ ಹೊರಟಾಗೂ ಸಹಿತ ಜಯ ಕರ್ನಾಟಕದ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ರು. ನನಗೊಂದು ಸಂತೋಷ ಅದು. ಯಾಕೆಂದರೆ ನಮ್ಮ ಕನ್ನಡದಲ್ಲಿರ್ತಕ್ಕಂಥ, ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಹೋರಾಟಗಾರಿದ್ದಾರೆ. ಎಲ್ಲರ ಉದ್ದೇಶ ಇರೋದು ಒಂದೇ, ನಮ್ಮ ಕನ್ನಡಿಗರೆಲ್ಲರೂ ಸಹಿತ ಏಕೀಕರಣ, ಒಂದು ಕಡೆ ಇರಬೇಕು. ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಸಹಿತ ಒಗ್ಗೂಡ್ಕೊಂಡು ಕೆಲಸ ಮಾಡಬೇಕು ಎಂಬತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ಒಳ್ಳೆಯದು. ಹಾಗೆ ತಾಯಿಯನ್ನು ಇವತ್ತು ತಾಯಿ ಭುವನೇಶ್ವರಿಗೂ ಸಹಿತ ಈ ಪುಷ್ಪವೃಷ್ಟಿಯನ್ನು ಹಾಕೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಭಗವತಿ ಲಲಿತಾಂ ರಾಜರಾಜೇಶ್ವರಿ, ಭುವನೇಶ್ವರಿ, ರಾಜರಾಜೇಶ್ವರಿ, ಆ ತಾಯಿಯ ಅನುಗ್ರಹ ನಿಮಗಿರಲಿ, ಒಳ್ಳೆಯದಾಗಲಿ. ಎಲ್ಲ ನನ್ನ ಮಾತಾಯ್ತಲ್ಲ, ಅಧ್ಯಕ್ಷರ ಮಾತು ಬೇಕಲ್ಲ, ಮಾತಾಡಿ. ಗುರುಭ್ಯೋ ನಮಃ. ಗುರುಗಳು ಹೇಳಿದಾಗೆ ಜಯ ಕರ್ನಾಟಕ ಸಂಘಟನೆ ಪ್ರಾರಂಭದ ದಿನಗಳಿಂದ ಇಲ್ಲಿವರೆಗೂ ಅವರ ಪ್ರೋತ್ಸಾಹ, ಅವರ ಸಹಕಾರ, ಅವರ ಆಶೀರ್ವಾದ ಎಲ್ಲವೂ ಸಹ ನಮ್ಮ ಸಂಘಟನೆ ಮತ್ತು ಕಾರ್ಯಕರ್ತರ ಜೊತೆಗಿದೆ. ನಮ್ಮ ಸಂಸ್ಥಾಪಕರಾದಂಥ ಮುತ್ತಪ್ಪರೆಯವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಜಯ ಕರ್ನಾಟಕ ಸಂಘಟನೆ ಅನೇಕ ಜನಮುಖಿ, ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೋತಾ ಬರ್ತಿರ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇವತ್ತು ಗುರುಗಳನ್ನ ಪ್ರತಿಯೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರೆಯೋ ಒಂದು ವಿಶೇಷ ಏನಂತಂದರೆ, ಇಡೀ ನಾಡಿನಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಒಂದು ಒಳ್ಳೆಯ ಬೆಳವಣಿಗೆಗೋಸ್ಕರ, ಒಳ್ಳೆಯದಕ್ಕೋಸ್ಕರ, ಅವ್ರ ಶ್ರೇಯಸ್ಗೋಸ್ಕರ ಅನೇಕ ವಿಚಾರಗಳನ್ನು ವಿವರವಾಗಿ ಎಳೆಯಾಗಿ ತಿಳಿಸಿ ಅವರಿಗೆ ಒಂದು ನಮ್ಮ ಧರ್ಮದ ವಿಚಾರವಾಗಿ ಸಾಕಷ್ಟು ಆಳವಾಗಿ ಅವರಲ್ಲಿ ಒಂದು ದೇಶ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿಗಳು ಅಂದರೆ ಇಂಥ ಮಹನೀಯರು ನಮ್ಮ ಒಟ್ಟಿಗೆ ಇರೋದರಿಂದ ನಮಗದೆಲ್ಲರೂ ಹೆಮ್ಮೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಸಂಘಟನೆಯಾಗಿ ಇಡೀ ನಾಡಿನಾದ್ಯಂತ ಇಡೀ ಎಲ್ಲ ಸಮೂಹವನ್ನು ಒಳಗೊಂಡಂತೆ, ಇವತ್ತು ಎಲ್ಲ ವರ್ಗದ ಜನರನ್ನು ಒಳಗೊಂಡಂತೆ
ನಾವಿವತ್ತು ಒಂದು ಕನ್ನಡದ ಕೆಲಸದಲ್ಲಿ ನಿರತವಾಗಿದ್ದೇವೆ. ಈ ಕನ್ನಡ ಕಟ್ಟುವ ಕೆಲಸದಲ್ಲಿ ಎಲ್ಲ ಸಂಘಟನೆಗಳು ಇವತ್ತು ಒಂದು ಕಡೆ ಸೇರಿ ಈ ಕನ್ನಡವನ್ನು, ನಮ್ಮ ನಾಡನ್ನು ಉಳಿಸುವ ಅಥವಾ ಕನ್ನಡದ ಮಕ್ಕಳ ಬದುಕಿಗೆ ಒಂದು ಹೊಸತನವನ್ನು ತಂದುಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ವಿಶ್ವ ಕನ್ನಡಿಗರ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ವಿಶ್ವದ ನಾನಾ ಭಾಗಗಳಲ್ಲಿರ್ತಕ್ಕಂಥ ಎಲ್ಲ ಮಹನೀಯರನ್ನು, ಕನ್ನಡದ ಮನಸ್ಸುಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಹಾಗಾಗಿ ಗುರುಗಳ ಆಶೀರ್ವಾದ ಇರಲಿ, ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಒಂದಷ್ಟು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸಗಳಾಗಲಿ ಅಂತೇಳಿ ಇದೇ ನವೆಂಬರ್ 26 ಶನಿವಾರ ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೆ ಈ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಸ್ವಾಮಿ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ವಿಶ್ವ ಕನ್ನಡಿಗರ ಸಮ್ಮೇಳನ ಅರಮನೆ ಮೈದಾನ, ಶೀಶ್ ಮಹಲ್, ಗೇಟ್ ನಂಬರ್ 7ರಲ್ಲಿ ಜರುಗಲಿದೆ. ದಯಮಾಡಿ ಎಲ್ಲ ಕನ್ನಡದ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮ ನಿಮ್ಮೊಂದಿಗಿರುತ್ತೆ. ಯಾಕೆ ಅಂದರೆ ಜಿ ಕನ್ನಡ ಅದು ಹೆಸರು ಹೇಳುವಾಗ ಜಿ ಕನ್ನಡ, ಅಲ್ಲಿ ಕನ್ನಡಕ್ಕೆ ಹೆಚ್ಚು ಆದ್ಯತೆ, ಕನ್ನಡದೇ ಈ ಒಂದು ವಾಹಿನಿ. ಈ ಕನ್ನಡದ ವಾಹಿನಿ ಜಿ ಕನ್ನಡ ಸದಾ ನಿಮ್ಮೊಂದಿಗಿದೆ. ನೀವು ಹಾಕುವ ಹೆಜ್ಜೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ನ್ಯಾಯಬದ್ಧವಾದಂಥ ಪ್ರತಿ ಹೆಜ್ಜೆಯಲ್ಲೂ ಅದರ ಹಿಂದೆ ಪ್ರತಿಯೊಬ್ಬರು ಸಹಿತ ನಿಲ್ಲಬೇಕಾದ್ದು ನಮ್ಮ ಧರ್ಮ. ಅದಕ್ಕಾಗಿ ಕನ್ನಡಿಗರ ಮನಸ್ಸನ್ನು ಒಗ್ಗೂಡಿಸುವಂಥ ಕಾಯಕಕ್ಕೆ ಮುಂದಾಗಿರ್ತಕ್ಕಂಥ ಜಗದೀಶು ಮತ್ತು ನಮ್ಮ ಪಡೆ, ಅದರಲ್ಲೂ ಜೈ ಕರ್ನಾಟಕದ ವತಿಯಿಂದ ಹಾಕ್ತಿರ್ತಕ್ಕಂಥ ಪ್ರತಿ ಹೆಜ್ಜೆಯಲ್ಲೂ ನಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಮತ್ತು ಅಷ್ಟೇ ಅಲ್ಲ, ನೀವು ಮಾಡುವಂತಹ ಈ ಒಂದು ಧರ್ಮ ಕಾರ್ಯಗಳು ಮತ್ತು ಇದು ಹೇಳಬೇಕಂದ್ರೆ ರಾಜ್ಯ ಕಟ್ಟುವಂಥ ಕಾಯಕ, ಇದು ಸಾಮಾನ್ಯವಾದಂಥದ್ದಲ್ಲ. ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡದ ಮನಸ್ಸನ್ನು ಒಂದೆಡೆ ತರುವಂಥ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದು ಪ್ಯಾಲೇಸಲ್ಲಿ ನಡೆಯುವ ಕಾರ್ಯಕ್ರಮ ಅದ್ಧೂರಿತವಾಗಲಿ. ವಿಶೇಷವಾಗಿ ತಾಯಿ ಭುವನೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೀ ವಾಹಿನಿಗೆ ಮತ್ತು ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದರಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಬಹಳ ವಿಶೇಷವಾಗಿ ಗುರುವಾರ, ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಗೆ ಶ್ರದ್ಧಾಭಕ್ತಿಯಿಂದ ಪೂಜಾನುಷ್ಠಾನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ರಾಶಿಫಲದಲ್ಲಿರತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ದುಂ ದುರ್ಗಾಯೇ ನಮಃ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದುಂ ದುರ್ಗಾಯೇ ನಮಃ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದುಂ ದುರ್ಗಾಯೇ ನಮಃ. ಮೂರನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಶ್ರೀಂ ಕ್ಲೀಂ, ಕ್ಲೀಂ ಶ್ರೀಂ ಕ್ಲೀಂ, ಕ್ಲೀಂ ಶ್ರೀಂ ಕ್ಲೀಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೇ 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 ನಮಃ. ಬಹಳ ವಿಶೇಷವಾಗಿ ಕ್ಲೀಂ
ಶ್ರೀಂ ಕ್ಲೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ವೃಷಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಗುರುವಾರ ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರುಗಳ ಮಾರ್ಗದರ್ಶನ ಇಲ್ಲದೆ ಇದ್ದರೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಅರಿವಿಲ್ಲ ಅಂದರೆ, ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಗೊತ್ತಿಲ್ಲ ಅಂದರೆ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಆ ಒಂದು ಸಮಯದಲ್ಲಿ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಗುರುಗಳ ಮಾರ್ಗದರ್ಶನ ಸಂಪೂರ್ಣವಾಗಿ ನಿಮ್ಗೆ ಇರೋದರಿಂದ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ತುಲಾರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ತುಲಾರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಗಿದ್ದೇ ಆದರೂ ಅಂತ್ಯದ ಸಮಯದಲ್ಲಿ ಬಹಳ ವೇಗವಾಗಿ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:45 ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ, ಭಯಭೀತರಾಗ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಆಗಲಿ, ಏನೊಂದು ಕೆಲಸವನ್ನು ಮಾಡಬೇಕಾದ್ರೆ ಆಗಲಿ, ಆ ಒಂದು ವಿಚಾರವಾಗಿ ತಾವು ಮುಂದೆ ಬರಬೇಕಾದ್ರೆ ಆಗಲಿ, ಈ ಎಲ್ಲ ವಿಚಾರವಾಗಿ ತಾವು ಯೋಚನೆ ಮಾಡಿದ್ರು ಕೂಡ ಎಲ್ಲಿ ಏನಾಗೋಗುತ್ತೋ, ಎಲ್ಲಿ ನಾನು ಎಡುತ್ತೀನೋ, ಯಾರು ನನಗೆ ತೊಂದರೆ ಮಾಡ್ತಾರೋ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವು ಹಿಂದೆ ಉಳಿತೀರಿ. ಆದರೆ ಆ ಒಂದು ಭಯವನ್ನು ಹೋಗಲಾಡಿಸಬೇಕು, ದೃಢ ಮನಸ್ಸಿನಿಂದ ಒಂದು ಸಂಕಲ್ಪವನ್ನು ಮಾಡಬೇಕು. ಮನಸ್ಸಿನಲ್ಲಿ ಎಷ್ಟೇ ಭಯ ಬಂದರೂ ಕೂಡ ಎಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕಾಲಭೈರವೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತನ ಸಂಪೂರ್ಣ ಅನುಗ್ರಹ ನಮ್ಗೆ ಇದ್ದಿದ್ದೆ ಆದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬೋದು. ಭಯಭೀತರಾಗ್ತಕ್ಕಂಥದ್ದು ಬೇಡ. ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಭಯವಿದ್ರೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹದಿಂದ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ 3 ಕಪ್ಪು ಶ್ವಾನಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. 3 ಕಪ್ಪು ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. 1 ಚಿಟಿಕೆ ಅಕ್ಕಿಯನ್ನು ಪ್ರಾರಂಭದ ಹಂತದಲ್ಲಿ ದೃಷ್ಟಿ ತೆಗೆದು ಹಸರುಗೆಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. 1 ಚಿಟಿಕೆ ಅಕ್ಕಿಯನ್ನು ಪ್ರಾರಂಭದ ಹಂತದಲ್ಲಿ ದೃಷ್ಟಿಯನ್ನು ತೆಗೆದು ಹಸರುಗೆಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಧೈರ್ಯ ತಂದುಕೊಳ್ಳಿ. ಭಯಭೀತರಾಗ್ತಕ್ಕಂಥದ್ದು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ದೃಢ ಮನಸ್ಸಿನಿಂದ ಸಂಕಲ್ಪ ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದ ಹಂತ ಆಗಲಿ, ಅಂತ್ಯದ ಹಂತ ಆಗಲಿ, ಇನ್ನೇನು ಮುಗಿತಾ ಬರ್ತಾ ಇರಲಿ, ಎಲ್ಲ ಸಮಯದಲ್ಲೂ ಕೂಡ ಒಂದಷ್ಟು ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನೇ ಎದುರಿಸ್ತಕ್ಕಂಥದ್ದಿರುತ್ತೆ. ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಒಂಥರ ಭಯಭೀತರಾಗ್ತಕ್ಕಂಥದ್ದು. ನಾವು ಏನೊಂದು ಯೋಚನೆ ಮಾಡಬೇಕಾದ್ರೂ ಕೂಡ ಇಲ್ಲ, ಇವತ್ತಿನ ದಿವಸ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಇಂತಹದ್ದನ್ನೆಲ್ಲ ನಾನು ಸಂಕಲ್ಪವನ್ನು ಮಾಡಿದ್ದೇನೆ, ಇದೆಲ್ಲವನ್ನೂ ಕೂಡ ನಾನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ಅದನ್ನು ಒಬ್ಬರ ಹತ್ರ ತಾವು ಹಂಚ್ಕೊಳ್ಬೇಕಾದ್ರೆ ಅಲ್ಲೊಂದಷ್ಟು ವಿರೋಧಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ನೀನು ಈ ಕೆಲಸ ಮಾಡಿದ್ರೆ ಇಲ್ಲಿ ಎಡುತ್ತೀಯಾ ನೋಡಿ, ಹೇಳ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯದು, ಆದರೆ ಅದರಲ್ಲಿ ಒಳ್ಳೆಯದನ್ನು ಸ್ವಾಗತಿಸಬೇಕು, ಕೆಟ್ಟದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ಅಂತಹ ಸಮಯದಲ್ಲಿ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪಾ ಅಂದರೆ, ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಅದೇ ಗೋಮಾತೆ ಒಂದು ಚೂರು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ತಾಯಿ ಮಹಾಲಕ್ಷ್ಮಿಗೆ ಅಭಿಷೇಕ, ಅಲಂಕಾರ ಪ್ರತಿಯೊಂದು ಕೂಡ ಆಗ್ತಕ್ಕಂಥದ್ದಿರುತ್ತೆ. ಇದನ್ನೂ ಕೂಡ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾತ್ರದಿಂದಲೇ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಸ್ಕೊಳ್ಬೋದು ಅಂತ ನಮ್ಮ ಪೂರ್ವಜರೆಲ್ಲರೂ ಕೂಡ ಹೇಳಿದ್ದಾರೆ. ಅದೇ ರೀತಿ ಈಗ ನಡೀತಕ್ಕಂಥ ಅನುಷ್ಠಾನವನ್ನು, ಪೂಜಾನುಷ್ಠಾನವನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ನೋಡಿ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು, ಪೂಜಾನುಷ್ಠಾನ ಮಾಡಬೇಕು. ಅದರ ಮಧ್ಯದಲ್ಲಿ ಜೈ ಕರ್ನಾಟಕದ ನಾಳೆ ಶನಿವಾರ ನಡೀತಕ್ಕಂಥ ಕಾರ್ಯಕ್ರಮ ಅದ್ಧೂರಿತವಾಗಲಿ, ಒಳ್ಳೆಯ ಯಶಸ್ಸಾಗಲಿ, ಕನ್ನಡಾಂಬೆ ತಾಯಿ ಭುವನೇಶ್ವರಿ ಅನುಗ್ರಹ ಎಲ್ಲ ಕನ್ನಡಿಗರಿಗೂ ಸಿಗಲಿ ಅಂಥೇಳಿ ಇವತ್ತು ವೈಭವಪೂರಿತವಾಗಿ ನಡೀತಿರ್ತಕ್ಕಂಥ ಈ ಒಂದು ಗುರುವಾರದ ಮಾರ್ಗಶಿರ ಮಾಸದ ಮಾರ್ಗಶಿರ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತಕ್ಕಂಥದ್ದಕ್ಕೋಸ್ಕರನೇ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅಧ್ಯಕ್ಷರ ಜೊತೆ ಹಾಗೆ ಅಧ್ಯಕ್ಷರ ಅಭಿಮತ, ಅವರ ಮನಸ್ಥಿತಿ ಶ್ರೀನಿವಾಸ್ ಶರ್ಮನಿಗೊಂದು ಸನ್ಮಾನ ಮಾಡಬೇಕು ಎಂಬತಕ್ಕಂಥದ್ದಿದೆ. ಹಾಗಾಗಿ ಮುಂದುವರಿಸಿ.
ಸೈಡ್ ನೀವು ಈ ಕಡೆ ಹಿಂದೆ ಇನ್ನೂ ಸ್ವಲ್ಪ ಸೈಡಲ್ಲಿ ಇನ್ನೂ ಒಳಗೆ ನೀವು ಹಿಂದಿದ್ದರೆ ಹಾಂ. ನಾವೆಲ್ಲರೂ ಭಾಳ ಹೆಮ್ಮೆ ಪಡುವಂಥ ಸಂಗತಿ. ಇವತ್ತು ತಂದೆಯಂತೆ ಮಗ ಈ ಒಂದು ಕಾರ್ಯದಲ್ಲಿ ಜನರಿಗೆ ಒಂದಷ್ಟು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥ ಭಾಳ ಶ್ಲಾಘನೀಯ. ಹಾಗಾಗಿ ಈ ಸೇವೆ ನಿರಂತರವಾಗಿ ಸಾಗಲಿ ಅಂತೇಳಿ ನಾವೆಲ್ಲರೂ ಸಹ ಅವರನ್ನು ಒಂದು ಸಂತೋಷದಿಂದ ನಾವೆಲ್ಲರೂ ಸಹ ಅವರನ್ನು ಗೌರವಿಸೋಣ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಇಡೀ ನಮ್ಮ ಸಂಘಟನೆ ಪರವಾಗಿ ತಮಗೆ ಅಭಿನಂದನೆಗಳು. ಒಳ್ಳೆಯದಾಗಿ ಪೂಜೆ ಶುರು ಮಾಡೋಣ. ಜಗದೀಶ್ ಜಿ ನಮ್ಮ ಜೊತೆ ಇರಿ. ಯಾಕೆಂದರೆ ತಾಯಿ ಸೇವೆ ನಡೆಯೋದು ಇದೊಂದು ತಾಯಿ ಭುವನೇಶ್ವರಿ ಸೇವೆ ಮಾಡಲಿಕ್ಕೆ ನೀವು ಮುಂದಾಗಿದ್ದೀರಿ. ಭುವನೇಶ್ವರಿಯ ಪ್ರತಿರೂಪ ತಾಯಿ ಮಹಾಲಕ್ಷ್ಮಿ ಸೇವೆ ಇಲ್ಲಿ ನಡೀತಾ ಇದೆ. ಅಮ್ಮನವರಿಗೆ ಅಭಿಷೇಕ ಅಲಂಕಾರ ಶುರು ಮಾಡೋಣ. ಓಂ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆಪೋಹಿಷ್ಟ ಮಯೋ ಗುಹಸ್ಥಾನ ಊರ್ಜೆ ದದಾತನ ಮಹಿರಣಾಯ ಚಕ್ಷುದೆ.
ಲಗ್ನದಲ್ಲಿ ಗೋಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಪ್ರಕಾರವಾಗಿರ್ತಕ್ಕಂತಹ ತಾಯಿ ಮಹಾಲಕ್ಷ್ಮಿಗೊಂದು ಅಷ್ಟೋತ್ತರವನ್ನು ಮಾಡಿ ಕಲಶಾರಾಧನೆ ಮಾಡಿ ಸುಮಂಗಲೆಯರನ್ನು ಮನೆಗೆ ಕರೆದು ಅವರಿಗಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ತಾವು ಸಹಿತ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಭಗವತಿಯ ಅನುಗ್ರಹವನ್ನು ಪಡೆಯಲಿಕ್ಕೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಶುಭ ಗುರುವಾರ, ಶುಭ ಸಂಧ್ಯಾಕಾಲದ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಹೆಚ್ಚಿನ ಯಶಸ್ಸಿನ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ಜಯ ಕರ್ನಾಟಕದ ಸಂಘದ ವತಿಯಿಂದ ತಾವೆಲ್ಲರೂ ಸಹಿತ ಆಗಮಿಸಿದಿರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ತಾವು ಮಾಡುವಂಥ ನಾಳೆ ಶನಿವಾರ ನಡೆಸುವಂತಹ ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ ಅಂತ ತಾಯಿ ಮಹಾಲಕ್ಷ್ಮಿನೆಲ್ಲರೂ ಪ್ರಾರ್ಥನೆ ಮಾಡೋಣ. ಹೂ ಹಾಕ್ಬಿಡಿ. ಅಂಬಾ